ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಾತಾಡಿ. ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಮೈಕ್ ಕೊಡಿ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲ GTV ವಾಹಿನಿಯ ವೀಕ್ಷಕರಿಗೆ ಮತ್ತು ಸಾಕ್ಷಾತ್ ಅಪರ ಬ್ರಹ್ಮ ಸ್ವರೂಪರಾದ ನಮ್ಮ ಆನಂದ್ ಗುರೂಜಿಯವರಿಗೆ ಮತ್ತು ಎಲ್ಲ ತಂಡದವರಿಗೆ ನಮ್ಮ ನಮಸ್ಕಾರಗಳು. ಬಾಬಾರವರ ಆದೇಶದಂತೆ ನಾವು ಬೆಂಗಳೂರಲ್ಲಿ ಶ್ರೀ ಸಾಯಿಕೋಟಿ ಬಾಬಾ ಮಂದಿರವನ್ನು ನಿರ್ಮಾಣ ಮಾಡಲು ಹೊರಟಿದ್ದೇವೆ. ಅದಕ್ಕೆ ನಮ್ಮ ಆನಂದ್ ಗುರೂಜಿಯವರು ಸಂಪೂರ್ಣ ಸಹಕಾರ ಮತ್ತು ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದಾರೆ. ನವೆಂಬರ್ 19 ಮತ್ತು 20 ತ್ರಿಪುರವಾಸಿನಿ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಶ್ರೀ ಸಾಯಿಕೋಟಿ ಬಾಬಾ ಮಂದಿರ ಉದ್ಘಾಟನಾ ಮಹೋತ್ಸವವನ್ನು ಏರ್ಪಾಟು ಮಾಡಿದ್ದೇವೆ. ಅದಕ್ಕೆ ನಮ್ಮ ಆನಂದ್ ಗುರೂಜಿಯವರ ಸಾರಥ್ಯದಲ್ಲಿ ಲಕ್ಷಾಂತರ ಸಾಯಿಬಾಬಾ ವಿಗ್ರಹಗಳನ್ನು ಅಭಿಷೇಕ ಮಾಡಿಸಿ ಅಲ್ಲಿ ನಮ್ಮಲ್ಲಿ ಶ್ರೀ ಸಾಯಿಕೋಟಿ ಬಾಬಾ ಮಂದಿರದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಹಾಗಾಗಿ ಇದರ ವಿಚಾರವಾಗಿ ಇನ್ನೂ ನಿಮಗೆ ಮತ್ತಷ್ಟು ವಿಷಯಗಳನ್ನ ತಿಳಿಸೋದಕ್ಕೆ ನಮ್ಮ ಗುರೂಜಿಗಳು ನಿಮಗೆ ಸಂಪೂರ್ಣ ಅನುಷ್ಠಾನವನ್ನು ಕೊಡ್ತಾರೆ. ತುಂಬ ಸಂತೋಷ. ಈ ಮೈಕ್ ನನಗೆ ಬೇಡ ಅಲ್ವಮ್ಮ? ಬೇಡ. ಬಾಬಾರವರ ಇಷ್ಟೊತ್ತು ಪಾದಿಕೆ ದರ್ಶನಗಳನ್ನು ಮಾಡಿದ್ರಿ. ಹಾಗೆ ಕೋಟಿ ಬಾಬಾಗಳನ್ನು ವಿಶೇಷವಾದಂತಹ ರೀತಿ ಕೋಟಿ ಬಾಬಾ ಆಲಯವನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕಾಗಿ ವಿಶೇಷವಾದಂತಹ ರೀತಿ ಬೆಂಗಳೂರಿನಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇರೋದು ನಿಮ್ಮೆಲ್ಲರ ಸೌಭಾಗ್ಯ. ಇನ್ನಿದೆ ಬರ್ತಕ್ಕಂಥ 19-20 ತ್ರಿಪುರವಾಸಿನಿ ಎಂಬತಕ್ಕಂಥ ಅಂದರೆ ಪ್ಯಾಲೇಸ್ ಗ್ರೌಂಡಲ್ಲಿ ಅರಮನೆ ಮೈದಾನದಲ್ಲಿ ವಿಶೇಷವಾದಂತಹ ರೀತಿ ಲಕ್ಷಾಂತರ ಜನ ಭಕ್ತರಿಗೆ ಪ್ರತಿಯೊಬ್ಬರು ಸಹಿತ ನಿಮ್ಮ ಸ್ವಹಸ್ತದಿಂದ ಬಾಬಾರವರಿಗೆ ಅಭಿಷೇಕ ಮಾಡಿ ಭಾಳಷ್ಟು ಜೋಪಾನವಾಗಿ ಆ ಬಾಬಾ ವಿಗ್ರಹಗಳನ್ನು ಹಾಗೇ ಕೊಟ್ಟರೆ, ವಿಗ್ರಹವನ್ನು ಈ ಸಂಸ್ಥೆ ಕೊಡುತ್ತೆ. ಸಂಸ್ಥೆ ಕೊಟ್ಟಂತಹದ್ದನ್ನು ಅದೇ ತರಹ ನಿಮ್ಮ ಕೈಯಿಂದ ಅಭಿಷೇಕ ಮಾಡಿ ನೀವು ನಿಮ್ಮ ವಾಸ್ತುಗೃಹದಿಂದ ಮಾಡ್ಕೊಂಬಂದಂತಹ ಪ್ರಸಾದವನ್ನು ಬಾಬಾರವರಿಗೆ ನೈವೇದ್ಯ ಮಾಡಿ ನೀವೇ ನಿಮ್ಮ ಸ್ವಾಸ್ಥ್ಯದಿಂದ ಮಾಧ್ಯಾಹ್ನಿಕ ಶಿರಡಿಯಲ್ಲಿ ನಡೆಯುವಂತಹ ಆ ಮಹಾಮಂಗಳಾರತಿಯ ಸಮಯ, ಮಾಧ್ಯಾಹ್ನಿಕದ ಆರತಿ, ಆ ಆರತಿ ಸಮಯದಲ್ಲಿ ಇಲ್ಲೂ ಸಹಿತ ಆರತಿಯಾಗಿ ನೈವೇದ್ಯವಾದಂತಹ ಕಾಲ, ಆ ನೈವೇದ್ಯ ಪ್ರಸಾದವನ್ನು ಹಾಗೂ ಬಾಬಾ ವಿಗ್ರಹವನ್ನು ಜೋಪಾನವಾಗಿ ಕೊಟ್ಟಂಥದ್ದನ್ನೇ ಅದೇ ವಿಗ್ರಹಗಳನ್ನು ಕೋಟಿ ಬಾಬಾಗಳನ್ನು ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಒಂದು ಮಹತ್ತರವಾಗಿರ್ತಕ್ಕಂಥ ಬೃಹತ್ ಮಟ್ಟದಲ್ಲಿ ಒಂದು ಸಂಕಲ್ಪವನ್ನು ಮಾಡ್ತಿದ್ದಾರೆ. ಈ ಸಂಕಲ್ಪಕ್ಕೆ, ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ, ಹೊರ ರಾಜ್ಯ, ದೇಶ ವಿದೇಶ ಎಲ್ಲ ಕಡೆಯಿಂದಲೂ ಭಕ್ತರು ಇಲ್ಲಿಗೆ ಆಗಮಿಸ್ತಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಒಳ್ಳೆಯದಾಗಲಿ. ಸರಿ ಇದೆಯಾ? ನಿಮ್ಮ ಕಾರ್ಯಕ್ರಮದ ವಿಶೇಷತೆ ಇದು ನಿಮ್ಮದಲ್ಲ, ಬಾಬಾರವರ ಕಾರ್ಯಕ್ರಮ ನಿಮ್ಮೆಲ್ಲರದ್ದು. ಬಾಬಾ ಸಾಯಿನಾಥ बोलो भगवान शिरडी सद्गुरु साईनाथ महाराज की जय. बाबा साईनाथ ಈ ಕಾರ್ಯಕ್ರಮ ಯಶಸ್ಸಾಗಬೇಕು. ಶಿರಡಿಯಿಂದ ಬೆಂಗಳೂರಿನಲ್ಲಿ ಸಬ್ಕೋ ಮಾಲಿಕ್ ಏಕ ಹೈ, ಸೃಷ್ಟಿಗೆ ಭಗವಂತ ಒಬ್ಬನಾಗಿದ್ದಾನೆ. ರಾಶಿ ಫಲಗಳನ್ನು ಮುಂದುವರಿಸೋಣ. ಗುರುಜಿ ಕನ್ಯಾ ರಾಶಿಯವರಿಗೆ ತಿಳಿಸ್ಕೊಟ್ಟಿದ್ದೀರಾ, ಇನ್ನು ತುಲಾ ರಾಶಿಯಿಂದ. ಖಂಡಿತಮ್ಮ. ಇನ್ನು ತುಲಾ ರಾಶಿ, ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಇವತ್ತಿನ ಕೆಲಸ ಕಾರ್ಯಗಳಲ್ಲೂ ಸಾಕಷ್ಟು ಯಶಸ್ಸನ್ನು ಕಾಣಬಹುದು. ನೀವು ಮಾಡುವಂತಹ ಕಾಯಕದಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ. ತುಲಾ ರಾಶಿಯಲ್ಲಿರ್ತಕ್ಕಂಥವರು ಒಳ್ಳೆಯ ಮನಸ್ಸಿನಿಂದ ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಶೀಘ್ರವಾಗಿ ಕೈಗೆತ್ತಿಕೊಳ್ಳಿ. ಜೊತೆಗೆ ನಿಮ್ಮನ್ನು ನಂಬಿರ್ತಕ್ಕಂಥವ್ರು, ನಿಮ್ಮ ಪರಿಸರದಲ್ಲಿರ್ತಕ್ಕಂಥವ್ರು, ನೀವು ಮಾಡುವಂತಹ ಕಾಯಕವನ್ನು ಗೌರವಿಸ್ತಕ್ಕಂಥವ್ರು ಸಾಕಷ್ಟು ಜನ ನಿಮ್ಮ ಹಿಂದೆ ಬಂದಿರಬಹುದು. ಆದರೆ ನೀವು ಮಾಡುವ ಕಾಯಕದಲ್ಲಿ ಒಂದಿಷ್ಟು ಪ್ರಗತಿ ಕಾಣೋದಕ್ಕೋಸ್ಕರ ದೇವಿಯ ಆರಾಧನೆ ಮಾಡತಕ್ಕಂಥದ್ದು, ದೇವಿಯ ಆಲಯಗಳಲ್ಲಿ ದರ್ಶನಕ್ಕೆ ಹೋಗಿ ಬರ್ತಕ್ಕಂಥದ್ದು, ಸಾಧ್ಯವಾದರೆ ಒಂದಷ್ಟು ಬೆಲ್ಲದ ಪುಡಿಯನ್ನು ಮಾಡಿ ಅದನ್ನು ಇರುವೆ ಗೂಡುಗಳಿಗೆ ಹಾಕುವಂಥದ್ದು ಮಾಡೋದ್ರಿಂದ ಇವತ್ತು ಮತ್ತಷ್ಟು ಲಾಭವನ್ನು ಕಾಣಬಹುದು. ಹಾಗೆ ಸಾಧ್ಯವಾದರೆ ಕೆಂಪು ಕಲರ್ ಹೂವು, ಕೆಂಪು ಕಲರ್ ದಾರ, ಕೆಂಪು ಕಲರ್ ವಸ್ತ್ರ, ಕೆಂಪು ಗಂಧ ಇಂತಹದ್ದನ್ನು ರಾಹುಕಾಲದಲ್ಲಿ ದೇವಿಯ ದರ್ಶನಕ್ಕೆ ಹೋದಾಗ ತಾಯಿಯ ಸಾನ್ನಿಧ್ಯದಲ್ಲಿ ಕೊಟ್ಟು ಬರೋದ್ರಿಂದ ಮತ್ತಷ್ಟು ಒಂದು ಪ್ರಗತಿಯನ್ನು ತಾವು ಕಾಣ್ತೀರಿ. ಇನ್ನು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಯಶಸ್ಸಿದೆ, ಕಾರ್ಯಸಿದ್ಧಿ ಇದೆ, ಮನಸ್ಸಿಗೆ ಶಾಂತಿ ಇದೆ,
ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ಇವತ್ತಿನ ದಿವಸ ನಿಮ್ಮನ್ನು ಕಾಪಾಡುತ್ತೆ. ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಶೀಘ್ರವಾಗಿ ಕೈಗೆತ್ತಿಕೊಳ್ತೀರಿ. ಯಾವುದೇ ತರಹ ಕೆಲಸಗಳಾದರೂ ಸಹಿತ ಲಾಭದಾಯಕವಾಗಿ ಮುಂದುವರಿಸುವಂತಹದ್ದು ಮತ್ತು ಸಾಕಷ್ಟು ಆನಂದದಾಯಕವಾಗೂ ಮತ್ತು ಶಕ್ತಿಯುತವಾಗೂ ಅಂದುಕೊಂಡಂತಹ ಕೆಲಸಗಳನ್ನು ಶೀಘ್ರವಾಗಿ ಮಾಡ್ತಿದ್ದೀವಿ ಅನ್ನುವಂತಹ ಒಂದು ಮನಸ್ಸಿಗೆ ಸಮಾಧಾನ ಸಂತೃಪ್ತಿಯನ್ನು ಸಹಿತ ಇವತ್ತು ನೀವು ತಂದುಕೊಳ್ತೀರಿ. ಇವತ್ತು ನೀವು ಮಾಡುವ ಕಾಯಕದಲ್ಲೂ ಪ್ರಗತಿ ಇದೆ, ಆರ್ಥಿಕ ಪರಿಸ್ಥಿತಿಯೂ ಅಭಿವೃದ್ಧಿ ಇದೆ. ಹೊಸದಾಗಿ ಮಾಡಬೇಕಾಗಿರ್ತಕ್ಕಂಥ ಹೊಸ ಕೆಲಸಗಳ ಬಗ್ಗೆ ನಿಮ್ಮ ಆಲೋಚನೆ ಏನಿದೆಯೋ ಆ ಆಲೋಚನೆಗೆ ತಕ್ಕನಾದಂತಹ ರೀತಿ ಕಾರ್ಯಸಿದ್ಧಿಯಾಗುವಂತಹ ವಿಶೇಷವಾದಂತಹ ದಿನ. ಇವತ್ತು ಸಾಧ್ಯವಾದರೆ ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಕಾರಣ ಇವತ್ತು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂತಹ ಅನಾರೋಗ್ಯದಿಂದ ನರಳುತ್ತಿರ್ತಕ್ಕಂಥವ್ರಿಗೆ, ಚರ್ಮ ಬಾಧೆಯಿಂದ ಒದ್ದಾಡ್ತಿರ್ತಕ್ಕಂಥವ್ರಿಗೆ, ರಕ್ತ ಕೆಟ್ಟು ದೇಹದಲ್ಲಾಗುವಂಥ ಸಣ್ಣಪುಟ್ಟ ಗಾಯಗಳು, ಸಣ್ಣಪುಟ್ಟ ಗುಳ್ಳೆಗಳು, ರಕ್ತಗುಳ್ಳೆಗಳು ಇಂತಹದ್ದಾಗುವಂಥವ್ರು ಸಹಿತ ಇವತ್ತು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಒಂದು 9 ತುಳಸಿ ದಳವನ್ನು, 9 ತುಳಸಿ ದಳ, ಒಂದಿಷ್ಟು ಜೀರಿಗೆ, ಒಂದು ಕಲ್ಲಷ್ಟು ಉಪ್ಪು, ಅಂದರೆ 1 ಕಲ್ಲುಪ್ಪು, ಜೀರಿಗೆ, ತುಳಸಿ ದಳ ಇಂತಹದ್ದನ್ನು ಮಹಾವಿಷ್ಣುವಿಗೆ ತೋರಿಸಿ ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಅದನ್ನು ನೀವು ಬರೀ ಹೊಟ್ಟೆಯಲ್ಲಿ ಈಗ ಬೆಳಗ್ಗೆ ತೆಗೆದುಕೊಳ್ಳುವಂಥದ್ದು ಮತ್ತು ರಾತ್ರಿ ಮಲ್ಕೊಳ್ಳುವಾಗ ಇಂತಹ ಒಂದು ಔಷಧಿನ ತೆಗೆದುಕೊಳ್ಳೋದ್ರಿಂದ ನಿಮ್ಮ ದೇಹದಲ್ಲಿ ಆರೋಗ್ಯ ಪರಿಸ್ಥಿತಿ ಮತ್ತಷ್ಟು ವೃದ್ಧಿಯಾಗುತ್ತೆ ಮತ್ತು ಮನಸ್ಸಿಗೂ ಶಾಂತಿ ಆಗುತ್ತೆ. ಆರೋಗ್ಯ ಒಂದು ಚೆನ್ನಾಗಿದ್ದರೆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಪಾಡ್ಕೊಳ್ಬಹುದು, ಯಶಸ್ಸನ್ನು ಸಿದ್ಧಿಸ್ಕೊಳ್ಬಹುದು. ಹಾಗೆ ಮಹಾವಿಷ್ಣು ಪ್ರಾರ್ಥನೆ ಮಾಡ್ತಕ್ಕಂಥದ್ದನ್ನು ಮರಿಬೇಡಿ. ಓಂ ನಮೋ ನಾರಾಯಣ ಎಂಬತಕ್ಕಂತಹ ನಾರಾಯಣನ ಮಹಾಮಂತ್ರವನ್ನು, ಧನ್ವಂತರಿ ಮಹಾವಿಷ್ಣುವಿನ ಪ್ರಾರ್ಥನೆಯನ್ನು ಇವತ್ತು ವೃಶ್ಚಿಕ ರಾಶಿ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಸಾಕಷ್ಟು ಅನುಕೂಲತೆಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ನಾನು ನಂದು ಎಂಬತಕ್ಕಂಥದ್ದು, ಎಲ್ಲವೂ ನನ್ನಿಂದ ಅಂತಕ್ಕಂಥದ್ದು, ನಾನು ಹೇಳಿದ್ರೆ ಮಾತ್ರ, ನಾನು ಮಾಡಿದ್ರೆ ಮಾತ್ರ, ಅಥವಾ ಎಲ್ಲವೂ ನನ್ನ ಮೇಲೆ ಇದೆ, ನನ್ನ ರಾಜ್ಯದಲ್ಲೇ ನಡೆಯುತ್ತೆ ಅಂತಕ್ಕಂಥದ್ದು, ಹೀಗೆ ಇಂತೆಲ್ಲ ಸಮಸ್ಯೆಗಳನ್ನು ನೀವು ಆಲೋಚನೆ ಮಾಡ್ತಿದ್ದೀರಿ. ಇದರಿಂದ ನಿಮ್ಮ ಸಮಸ್ಯೆಗಳು ಸಾಕಷ್ಟು ಇರ್ತವೆ. ಈ ಸಮಸ್ಯೆಗಳನ್ನು ಬೇಗ ಗುಣಪಡಿಸ್ಕೊಳ್ಳೋದಕ್ಕೋಸ್ಕರ ಇವತ್ತಿನ ದಿವಸ ಸಾಧ್ಯವಾದರೆ ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದೇವಿಯ ಆರಾಧನೆ ಮಾಡ್ತಕ್ಕಂಥದ್ದು, ತಾಯಿಯ ಸಾನ್ನಿಧ್ಯಕ್ಕೆ ಹೋಗಿ ಅರ್ಚನೆ ಮಾಡಿರ್ತಕ್ಕಂಥ ಅರ್ಚನೆ ಕುಂಕುಮ ಪ್ರಸಾದವನ್ನು ಧನುರಾಶಿಯವರು ಇಟ್ಕೊಳ್ಳೋದ್ರಿಂದ, ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ಕಡೆಯ 3 ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸ್ಕೊಡ್ತಾರೆ ಗುರುಜಿಯವರು ಮುಂದಿನ ಭಾಗದಲ್ಲಿ. ಬನ್ನಿ ಈಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಪ್ರಕಾಶ್ ಅಂತ ಮೇಡಮ್, ಹಾಸನಿಂದ ಮಾತಾಡ್ತಾ ಇರೋದು. ಯಾರ ಬಗ್ಗೆ ಮಾತಾಡ್ತೀರಾ ಸರ್? ನಮ್ಮ ಬಗ್ಗೆನೇ ಮಾತಾಡ್ಬೇಕಾಯ್ತು, ಗುರುಗಳ ಹತ್ರ ಮಾತಾಡ್ಬೇಕಾಯ್ತು. ಖಂಡಿತ ಮಾತಾಡಿ. ಹಲೋ ಗುರುಗಳೇ, ನಮಸ್ಕಾರ ಗುರುಗಳೇ. ನಮಸ್ಕಾರಪ್ಪ, ಹೇಳಿ. ಗುರುಗಳೇ, ಇವತ್ತು ಎಷ್ಟು ಪೂರ್ವ ಜನ್ಮದ ಪುಣ್ಯನೇನೋ, ನಿಮ್ಮ ಕಾಲ್ಗೆ ನಾನು ಎಷ್ಟು ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೆ. ಇವತ್ತು ನಿಮ್ಮ ಕಾಲ್ ಸಿಕ್ಕಿರೋದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ತಿಳ್ಕೊತೀನಿ ಗುರುಗಳೇ. ಹೇಳಪ್ಪ, ಎಲ್ಲಿ ಹಾಸನಿಂದ ಕರೆ ಮಾಡ್ತಿದ್ದೀರಾ? ಹಾಸನಿಂದಾನೆ ಗುರುಗಳೇ, ಅಲ್ಲೇ ಸಿಟಿಯಿಂದಾನೆ. ಹೇಳಪ್ಪ ಗುರುಗಳೇ. ಅದೇ ನಿನ್ನೆ ನಿಮ್ಮ ಪ್ರೋಗ್ರಾಮ್ ನಾವು ನೋಡಿದ್ವಿ. ಪ್ರತಿದಿನ ನಿಮ್ಮ ಪ್ರತಿಯೊಂದು ಪ್ರೋಗ್ರಾಮ್ಗಳನ್ನ ನಾವು ನೋಡ್ತಾನೆ ಇರ್ತೀವಿ ಗುರುಗಳೇ. 8ರಿಂದ 9:30ವರೆಗೂ ನಾವ್ ಎಲ್ಲೂ ಯಾವುದೇ ಕಾರಣಕ್ಕೂ ಯಾರು ನಮ್ಮ ಇಡೀ ಫ್ಯಾಮಿಲಿಯವರು ಕದಲೋದಿಲ್ಲ. ನಿನ್ನೆ ಬಾಬಾ ಅವರ ದರ್ಶನ ನೀವು ತೋರಿಸಿದ್ದು, ನಾವು ಎಲ್ಲೋ ಶಿರಡಿಲೇ ಇದ್ವೇನೋ, ನಾವು ಅವರು ಶಿರಡಿಲೇ ಬಾಬಾ ಅವ್ರ ಜೊತೆ ಇದ್ವೇನೋ ಅನ್ನೋ ಒಂದು ಮನಸ್ಸಿಗೆ ಅಷ್ಟು ಆಹ್ಲಾದಕರ ಆಯ್ತು ಗುರುಗಳೇ. ಆಗ್ಲಿಪ್ಪ, ಯಾಕೆಂದ್ರೆ ಪಾದಕೆಯ ದರ್ಶನ ಅದು ಎಲ್ಲರಿಗೂ ಸಿಗುವಂಥದ್ದಲ್ಲ. ಅದು ಅದೃಷ್ಟವಶಾತ್ ಅವತ್ತಿನ ದಿವಸ ಅದನ್ನು ಚಿತ್ರೀಕರಿಸಿದ್ವಿ, ಅದನ್ನು ನಿಮಗೆ ತೋರಿಸುವಂಥ ಭಾಗ್ಯ ನಮ್ಮದಾಯಿತು. ಅದೇ ಗುರುಗಳೇ, ಇವಾಗ ಅದ್ರದ್ದು ನಾವು ಸೌಭಾಗ್ಯ ಪಡಿಬೇಕು ಅಂತ ಹೇಳಿದ್ರೆ, ನಿನ್ನೆ ಎಲ್ಲೋ ದೇವಸ್ಥಾನ ಆಗ್ತಾ ಇದೆ ಅಂತ ಹೇಳಿದ್ರಿ. ಅದ್ರದ್ದು ಹೇಗೆ, ಆಮೇಲೆ ಪ್ರಸಾದ ಎಲ್ಲ ಇದ್ ಮಾಡ್ಬೋದು ಅಂತ ಹೇಳಿದ್ರಿ. ನಾವು ಇದಕ್ಕೆಲ್ಲ ಯಾವ ರೀತಿ ನಾವು ಅವ್ರನ್ನ ಹೇಗ್ ಕಾಂಟ್ಯಾಕ್ಟ್ ಮಾಡ್ಬೇಕು, ಯಾವ ರೀತಿ ಇದ್ ಮಾಡ್ಕೋಬೇಕು ಗುರುಗಳೇ? ಅದಕ್ಕೆ ಸಂಬಂಧಪಟ್ಟಂಥ ರೀತಿ ನಿಮಗೆ ಸೂಕ್ತ ಮಾಹಿತಿನೂ ನಾವು ಕೊಡ್ತೇವೆ. ಇದೇ ಬರ್ತಕ್ಕಂಥ 19-20ಕ್ಕೆ ತ್ರಿಪುರ ವಾಹಿನಿಯಲ್ಲಿ, ಅಂದರೆ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡಲ್ಲಿ ವಿಶೇಷವಾದಂಥ ರೀತಿ ಪಾದಕ ದರ್ಶನ ಆಗೂ ಸಹಿತ ಇರುತ್ತೆ. ಹಾಗೂ ಸ್ವತಃ ನೀವೇ ನಿಮ್ಮ ಸ್ವಹಸ್ತದಿಂದ ಬಾಬಾರವರಿಗೆ ಅಭಿಷೇಕ ಮಾಡಿ, ಆ ಅಭಿಷೇಕ ಮಾಡಿರ್ತಕ್ಕಂತಹ ವಿಗ್ರಹವನ್ನು ಪುನಃ ನೀವು ಆ ಸಂಸ್ಥೆಗೆ ಕೊಡೋದ್ರಿಂದ, ಅಂದರೆ ಇಲ್ಲಿ ಕೋಟಿ ಬಾಬಾ ಪ್ರತಿಷ್ಠಾಪನಾ ಮಹೋತ್ಸವ ನಡೀತಾ ಇದೆ ಬೆಂಗಳೂರಿನಲ್ಲಿ. ಶಿರಡಿಯಲ್ಲಿರ್ತಕ್ಕಂತಹ ಬಾಬಾರವರನ್ನು ಇಲ್ಲಿ ವಿಶೇಷವಾದಂಥ ರೀತಿ ಪ್ರತಿಷ್ಠಾಪಿಸಿ ಸಾಮೂಹಿಕವಾಗಿ ಪ್ರತಿಯೊಬ್ಬರ ಸಂಕಷ್ಟಗಳು ದೂರ ಆಗಲಿಕ್ಕೋಸ್ಕರನೇ ಬೃಹತ್ ಮಟ್ಟದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಅದರಿಂದ ಈ ಕಾರ್ಯಕ್ರಮದ ಬಗ್ಗೆ ನಿನ್ನೆನೂ ಮಾಹಿತಿ ಕೊಟ್ಟಿದ್ದೇವೆ. ಇದರ ಮಾಹಿತಿ ಇನ್ನೂ ಸಂಪೂರ್ಣವಾದಂಥ ಮಾಹಿತಿನ ಮುಂದಿನ ದಿನಗಳಲ್ಲಿ ನಾನು ತಿರುಗಿ ಕೊಡ್ತೇನೆ ನಿಮಗೆ. ಆದರೂ ಬಾಬಾರವರ ಕಾರ್ಯಕ್ರಮ 19-20 ಪ್ಯಾಲೇಸ್ ಗ್ರೌಂಡಲ್ಲಿ ನಡೀತಾ ಇರತಕ್ಕಂಥ ಕಾರ್ಯಕ್ರಮ, ತಾವು ಬರ್ಬೋದು, ಬಾಬಾರವರಿಗೆ ಅಭಿಷೇಕ ಮಾಡ್ಬೋದು. ಅಭಿಷೇಕ ಮಾಡಿ ಆ ಅಭಿಷೇಕದ ವಿಗ್ರಹವನ್ನು ಅಲ್ಲಿ ಸೇರಿಸಿದ್ರೆ ಅದೇ ವಿಗ್ರಹವನ್ನು ದೇವಾಲಯದ ಆ ಒಂದು ಆವರಣದಲ್ಲೇ ಪ್ರತಿಷ್ಠಾಪಿಸುವಂಥ ಒಂದು ಕಾಯಕವನ್ನು ಮಾಡ್ತಿದ್ದಾರೆ. ತುಂಬ ಒಳ್ಳೆಯ ಒಂದು ಕಾರ್ಯಕ್ರಮ ಇದು. ಒಳ್ಳೆಯದಾಗಲಿ. ನಿಮ್ಮ ಆಶೀರ್ವಾದದಿಂದ ನಾವು ಎಲ್ಲ ಸಹಭಾಗಿಯಾಗಿ ಮನಸ್ಪೂರ್ವಕವಾಗಿ
ಆ ಸೇವೆನ ನಾವು ಕಲ್ಪಿಸ್ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಗುರುಗಳೇ. ಒಳ್ಳೆಯದಾಗ್ಲಪ್ಪ.